ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದ್ದು ಮೋಸ್ಟ್ ಫೇಮಸ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಅದು ಬಂದುಬಿಟ್ಟು ಮಂಡಕ್ಕಿ ಅಥವಾ ಚುಡುವ ಅಂತಲೂ ಹೇಳ್ತಾರೆ. ಇದು ಮಂಡಕ್ಕಿಯಿಂದ ಮಾಡಿರೋಂಥ ಚುರುಮುರಿ ಅಂತಲೂ ಕರಿಬೋದು. ಸೊ ತುಂಬ ವೆರೈಟಿ ನೇಮಿಂದ ಇದನ್ನ ಕರೆಯೋದು. ಸೊ ತುಂಬಾ ಫೇವ್ರೇಟು, ಪ್ರತಿಯೊಬ್ಬರ ಮನೆಯಲ್ಲೂ ಈ ಐಟಮ್ಸ್ ಇದ್ದೇ ಇರುತ್ತೆ. ಸೊ ಇವತ್ತು ಬಂದುಬಿಟ್ಟು ಅಮ್ಮ ಮಾಡಿದ್ದು ಚುರುಮುರಿ ಮಂಡಕ್ಕಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ರೆಸಿಪಿ ಮಾಡೋಕ್ಕೆ ಮಂಡಕ್ಕಿ ಬೇಕು, ಸಪ್ಪೆ ಮಂಡಕ್ಕಿ ಅಂತ ಹೇಳ್ತಾರೆ ಚುಡುವದು, ಅದನ್ನು ತೊಗೊಂಡಿರೋದು. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಶೇಂಗಾ, ಪುಟಾಣಿ, ಆಮೇಲೆ ಮಸಾಲೆ ಐಟಮ್ಸ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತಿಂದು ಚುಡುವನ ಮಾಡ್ತಿರೋದು. ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತೇಳಿ ಅವಲಕ್ಕಿನ ತೊಗೊಂಡಿದ್ದೀವಿ. ಅವಲಕ್ಕಿನ ಫ್ರೈ ಮಾಡಿಬಿಟ್ಟು ಅದು ಚುಡುವ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀವಿ. ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಒಳಗಡೆ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಅವಲಕ್ಕಿ ಬಂದುಬಿಟ್ಟು ಇಲ್ಲಿ ನಾರ್ಮಲ್ ಪೇಪರ್ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿನ ಯೂಸ್ ಮಾಡ್ಬೋದು. ಅದನ್ನು ಒನ್ ಟೈಮ್ ಫ್ರೈ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಸೊ ಇದು ಚುರುಮುರಿ ಅಥವಾ ಮಂಡಕ್ಕಿ ಮಾಡೋ ಟೈಮಲ್ಲಿ ಅವಲಕ್ಕಿನೂ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಹಾಕ್ಬಿಟ್ಟು ಇವತ್ತು ಮಾಡಿರೋದು ಚುಡುವನ. ಸೊ ಅವಲಕ್ಕಿ ಎಲ್ಲ ಫ್ರೈ ಮಾಡಿದ ನಂತರ ಅದೇ ಎಣ್ಣೆ ಒಳಗಡೆ ಶೇಂಗಾ ಮತ್ತು ಪುಟಾಣಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಆಲ್ಮೋಸ್ಟ್ ಇಲ್ಲಿ ಶೇಂಗಾ ಬ್ರೌನ್ ಕಲರ್ ಬರೋ ತನಕ ನಾವು ಎಣ್ಣೆ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಉತ್ತರ ಕರ್ನಾಟಕದವ್ರು ಪ್ರತಿಯೊಬ್ಬರ ಮನೇಲೂ ಇದು ಚುಡುವ ಇದ್ದೇ ಇರುತ್ತೆ. ಎನಿ ಟೈಮ್ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ಆಮೇಲೆ ಇದನ್ನ ತುಂಬ ದಿನ ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು. ಸೊ ಇದೇ ಎಣ್ಣೆ ಒಳಗಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿನ ಹಂಗೆ ಅಪ್ಟ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಜ್ಜಿಟ್ಕೊಂಡು ಹಾಕ್ಕೊಳ್ಳಬಹುದು. ತಿನ್ನೋಕ್ಕೆ ಒಂದು ಸ್ವಲ್ಪ ಬಾಯಿ ಒಳಗಡೆ ಕಂಪ್ಲೀಟ್ ಆಗಿರೋಂಥ ಬೆಳ್ಳುಳ್ಳಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ಅದು ಫ್ರೈ ಆದ ನಂತರ ಅದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದರ ಸಲುವಾಗಿ ಅದಾದಮೇಲೆ ಕರಿಬೇವಿನ ಎಲೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ನಾವು ಎಣ್ಣೆ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಫ್ರೈ ಆದ ನಂತರ ಇದೇ ಎಣ್ಣೆ ಒಳಗಡೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅಥವಾ ನಿಮಗೆ ಖಾರ ನೋಡ್ಕೊಂಡ್ಬಿಟ್ಟು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚುರುಮುರಿ ಅಥವಾ ಮಂಡಕ್ಕಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಅದರ ಸಲುವಾಗಿ ಖಾರ ಆಮೇಲೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ. ಆಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕಂದರೆ ನೀವು ಮಸಾಲೆ ಖಾರನೂ ಹಾಕ್ಕೊಳ್ಬೋದು. ಸೊ ನೋಡಿದ್ರಲ್ವ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಒಳಗಡೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆಮೇಲೆ ಚುಡುವ ಅಥವಾ ಚುರುಮುರಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರೋಂಥ ಅವಲಕ್ಕಿನ ಸೇರಿಸ್ಕೊಳ್ಳೋಣ ಮೊದಲನೇದಾಗಿ. ಸೊ ಅವಲಕ್ಕಿ ಹಾಕಿದ ನಂತರ ಇದಕ್ಕೆ ಸಪ್ಪೆ ಮಂಡಲ್ ಏನಿರುತ್ತಲ್ವ, ಸಪ್ಪೆ ಚುರುಮುರಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಚಿಟಿಕೆ ಆಗೋಷ್ಟು ಸಕ್ಕರೆ ಹಾಕ್ಕೊಂಡ್ರೂ ಟೇಸ್ಟಿನೂ ಚೆನ್ನಾಗಿರುತ್ತೆ. ಸಕ್ಕರೆನೂ ಹಾಕ್ಕೊಂಡಿದ್ದೀವಿ, ಅದನ್ನ ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಲ್ಲ. ಸೊ 1 ಚಿಟಿಕೆ ಆಗೋಷ್ಟು ಅಥವಾ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೋಪ್ ಈ ಉತ್ತರ ಕರ್ನಾಟಕದ್ದು ಫೇಮಸ್ ಸ್ನ್ಯಾಕ್ಸ್ ರೆಸಿಪಿ ಆದಂಥ ಚುಡುವದ ಮಂಡಕ್ಕಿ ಅಥವಾ ಮಂಡಕ್ಕಿ ಚುರುಮುರಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.